ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. 28ನೇ ಕೀರ್ತನೆ ವಚನ 1ರಿಂದ ಓದೋಣ. ಯೆಹೋವನೇ, ನಾನು ನಿನಗೆ ಮೊರೆ ಇಡುತ್ತೇನೆ. ನನ್ನ ಆಶ್ರಯ ದುರ್ಗವೇ, ಮೌನವಾಗಿರದೆ ನನಗೆ ಸದೋತ್ತರ ದಯಪಾಲಿಸು. ನೀನು ಮೌನವಾಗಿರುವುದಾದರೆ ನಾನು ಸತ್ತವರಿಗೆ ಸಮಾನನಾಗುವೆನಲ್ಲವೇ? ನಾನು ನಿನಗೆ ಮೊರೆ ಇಡುವಾಗ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ನನ್ನ ಕೈಗಳನ್ನು ಎತ್ತುವಾಗ ನನ್ನ ವಿಜ್ಞಾಪನೆಯ ಸ್ವರವನ್ನು ಲಾಲಿಸು. ಭಕ್ತಿಹೀನರನ್ನು, ಪಾಪ ಮಾಡುವವರನ್ನು ನೀನು ಎಳೆದುಕೊಂಡು ಹೋಗುವ ಹಾಗೆ ನನ್ನನ್ನು ಎಳೆದುಕೊಂಡು ಹೋಗಬೇಡ. ಅವರು ದುಷ್ಟಾಲೋಚನೆಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ತಮ್ಮ ನೆರೆಯವರೊಂದಿಗೆ ಸಮಾಧಾನದಿಂದ ಮಾತಾಡುವರು. ಅವರ ಕ್ರಿಯೆಗಳ ಮೇರೆಗೆ, ಅವರ ದುಷ್ಕೃತ್ಯಗಳ ಮೇರೆಗೆ ಅವರಿಗೆ ಅವರ ಪ್ರತಿಫಲವನ್ನು ಕೊಡು. ಅವರು ಮಾಡಿರುವ ಕಾರ್ಯಕ್ಕಾಗಿ ಅವರಿಗೆ ಪ್ರತಿಕಾರವನ್ನು ಮಾಡು. ಅವರಿಗೆ ತಕ್ಕ ಪ್ರತಿಫಲವನ್ನು ಅನುಗ್ರಹಿಸು. 6ನೇ ವಚನ. ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ. ಆತನಿಗೆ ಸ್ತೋತ್ರ ಉಂಟಾಗಲಿ. ಯೆಹೋವನು ನನಗೆ ಬಲವೂ ಗುರಾಣಿಯೂ ಆಗಿದ್ದಾನೆ. ನಾನು ಆತನಲ್ಲಿ ಭರವಸವಿಟ್ಟೆನು. ಆದುದರಿಂದ ನನಗೆ ಸಹಾಯವು ಉಂಟಾಯಿತು. ಪ್ರಾಮುಖ್ಯವಾಗಿ 28ನೇ ಕೀರ್ತನೆ ಕಷ್ಟ ಕಾಲದಲ್ಲಿ ಸಮಸ್ಯೆಗಳ ಬಲೆಯೊಳಗೆ ಸಿಕ್ಕಾಕೊಂಡಾಗ ಆ ಸಮಸ್ಯೆಗಳಿಂದ ಬಿಡಿಸಬೇಕು ಎಂದು ದಾವೀದನು ಈ ಕೀರ್ತನೆ ಬರೆದು ಪ್ರಾರ್ಥನೆ ಮಾಡಿದ. ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದ್ರೆ, ಮೊದಲಿನಿಂದಲೂ ದಾವೀದನು ಹೊಂದಿಕೊಂಡಿದ್ದ ಪರಿಸ್ಥಿತಿಗಳೇನೆಂದರೆ, ಮೊದಲು ಅವನಿಗೆ ಸಮಸ್ಯೆಗಳಿದ್ವು. ಆ ಸಮಸ್ಯೆಗಳಿಗೆ ಉತ್ತರ ದೊರಕುತ್ತಾ ಇಲ್ಲವೇ ಪರಿಷ್ಕಾರ ದೊರಕದಂತಹ ಸಮಸ್ಯೆಗಳಿದ್ವು. ಅವು ಯಾವ್ಯಾವೆಂದು 28ನೇ ಕೀರ್ತನೆ ಆರಂಭದಲ್ಲಿ ನಾವು ನೋಡ್ತೇವೆ. ಯೆಹೋವನೇ, ನಾನು ನಿನಗೆ ಮೊರೆ ಇಡುತ್ತೇನೆ. ಮೊರೆ ಎಂದು ಕನ್ನಡ ಬೈಬಲ್ ನಲ್ಲಿ ಇದೆಯಲ್ಲವೇ? ಇಂಗ್ಲಿಷ್ ನಲ್ಲಿ ಇರೋದೇನೆಂದ್ರೆ ಐ ಕ್ರೈ ಅಂಟು ಯು. ಅಂದ್ರೆ ನಾನು ಕಣ್ಣೀರಿನಿಂದ ನಾನು ಪ್ರಾರ್ಥಿಸ್ತಿದ್ದೇನೆ ಎಂಬ ಅರ್ಥ ಕೊಡುತ್ತೆ. ದಾವೀದನು ಮಾತುಗಳಿಂದಲ್ಲ ಅವನು ಮಾಡಿರುವ ಪ್ರಾರ್ಥನೆ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದ. ಯಾಕೆಂದರೆ ಅವನಿಗಿರುವಂತಹ ಕಷ್ಟವು ಅಂಥದ್ದಾಗಿರೋದ್ರಿಂದ. ಈ ದಿನ ನಮ್ಮಲ್ಲಿಯೂ ಕೆಲವೊಂದು ಜನ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ 2 ಕಾರಣಗಳಿರಬಹುದು. ಒಂದು, ನಿಮಗಿರುವಂತಹ ಕಷ್ಟವು ಅಂಥ ದೊಡ್ಡ ಕಷ್ಟ ಇಲ್ಲದಕ್ಕಾಗಿಯೇ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇಲ್ಲವೇನೋ. ಇಲ್ಲವೇ ದೊಡ್ಡ ಕಷ್ಟಗಳು ಇದ್ದಾಗಿಯೂ ಕೂಡ ನಿಮ್ಮ ಹೃದಯವು ಕಠಿಣವಾಗಿರುವುದರಿಂದ ಕಣ್ಣೀರು ಬರದೇ ಇರಬಹುದು. ಈಗ ಇವೆರಡರಲ್ಲಿ ನೀವು ಯಾವುದಕ್ಕೆ ಸಂಬಂಧಪಟ್ಟವರಾಗಿದ್ದೀರಿ? ಕಷ್ಟ ದೊಡ್ಡದೇ ಆಗಿದೆ, ಆದ್ರೆ ಕಣ್ಣೀರು ಬರ್ತಾ ಇಲ್ಲ. 2ನೇ ವಿಧಾನ ಯಾವುದೆಂದರೆ, ಕಷ್ಟ ದೊಡ್ಡದೇ ಆಗಿದೆ, ಯಾಕೆ ಕಣ್ಣೀರು ಬರ್ತಾ ಇಲ್ಲವೆಂದರೆ ಹೃದಯವು ಕಠಿಣವಾಗಿರೋದ್ರಿಂದ. ಮೊದಲನೆಯದು ಕಷ್ಟ ದೊಡ್ಡದಾಗಿರೋದ್ರಿಂದ ಕಣ್ಣೀರಿನೊಂದಿಗೆ ಪ್ರಾರ್ಥಿಸುವಂಥವರು. 2ನೇಯವರು ಕಷ್ಟ ದೊಡ್ಡದಾದಾಗಿಯೂ ಕೂಡ ಕಣ್ಣೀರು ಇಲ್ಲದೆ, ಕಣ್ಣೀರು ಸುರಿಸದೆ ಪ್ರಾರ್ಥನೆ ಮಾಡುವಂಥವರು. ಕಷ್ಟಗಳಿಲ್ಲವೋ ಇವೆ, ಸಮಸ್ಯೆಗಳಿಲ್ಲವೋ ಇವೆ. ಆ ಕಷ್ಟದಲ್ಲಿ ಒದ್ದಾಡುತ್ತಾ ಇಲ್ಲವೋ ಆ ಕಷ್ಟದಲ್ಲಿ ಒದ್ದಾಡ್ತಾ ಇದ್ದೀರಿ. ಮತ್ತ್ಯಾಕೆ ನೀವು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ನಿಮ್ಮ ಹೃದಯವು ಕಠಿಣವಾದ ಹೃದಯ ಆಗಿರೋದ್ರಿಂದ ಕಣ್ಣೀರಿನಿಂದ ಪ್ರಾರ್ಥಿಸ್ಲಿಕ್ಕೆ ಆಗ್ತಿಲ್ಲ. ದಯವಿಟ್ಟು ಕೇಳ್ರಿ, ಕುಗ್ಗಿ ಹೋದಂತಹ ಮನಸ್ಸೇ ದೇವರಿಗೆ ಇಷ್ಟಕರವಾದ ಯಜ್ಞವಾಗಿದೆ. ಕುಗ್ಗಿ ಹೋದವರಿಗೂ ಜಜ್ಜಿ ಹೋದವರಿಗೂ ಅಂತೆ ದೇವರು ಸಮೀಪವಾಗಿ ಇದ್ದಾರೆ ಎಂದು ಬೈಬಲ್ ಹೇಳುತ್ತದೆ. ನಮ್ಮಲ್ಲಿ ಕುಗ್ಗಿ ಹೋದ, ಜಜ್ಜಿ ಹೋದ ಮನಸ್ಸು ಎಂಥವರಿಗೆ ಇರುತ್ತೆ ಗೊತ್ತಾ? ದೀನತೆ ಉಳ್ಳಂಥವರಿಗೆ ಇರುತ್ತೆ. ತಗ್ಗಿಸಿಕೊಳ್ಳುವ ಮನಸ್ಸುಳ್ಳಂಥವರಿಗೆ ಇರುತ್ತೆ. ಗರ್ವ ಪಡುವಂಥವರು ಅಷ್ಟು ಸುಲಭವಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಲಾರರು. ನನಗೇನ್ ಕಷ್ಟ, ನನಗೇನ್ ಕಡಿಮೆ ಇದೆ, ಮನೆಯಲ್ಲಿ ಸರಿಯಾಗಿ ಗಂಜಿ ಇಲ್ಲದಿದ್ರೂ ಕೂಡ, ತಿನ್ನುವುದಕ್ಕೆ ತಿಂಡಿ ಇಲ್ಲದಿದ್ದರೂ ಕೂಡ ತೋರುವಿಕೆಗೆ ಮಾತ್ರ ಬಡಾಯಿ ಕೊಚ್ಚಿಕೊಳ್ತಾ ಇರುತ್ತಾರೆ.
ಅಂಥವ್ರು ಹೇಗೆ ಕಣ್ಣೀರಿನಿಂದ ಪ್ರಾರ್ಥಿಸ್ಲಿಕ್ಕಾಗುತ್ತೆ? ಸಹೋದರ ಸಹೋದರಿಯರೇ, ನಿಮಗೊಂದು ಪ್ರಶ್ನೆ. ನೀವು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿ ಎಷ್ಟು ಕಾಲ ಆಗಿದೆ? ನನ್ನ ಮಾತು ಅರ್ಥ ಆಯ್ತಾ? ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿ ಎಷ್ಟು ಕಾಲ ಆಯ್ತು? ನೀವು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗದೇ ಇರೋದಾದರೆ ನಿಮಗಿರುವ ಕಷ್ಟವು ಅಷ್ಟು ದೊಡ್ಡ ಕಷ್ಟವೇ? ಇಲ್ಲವೇನೋ? ಇಲ್ಲವೇ ನಿಮ್ಮ ಹೃದಯವು ಕಠಿಣವಾದ ಹೃದಯವಾಗಿದೆಯೇನೋ? ಪರಿಶೀಲಿಸಿಕೊಳ್ಳಿರಿ. ಎರಡನೇದು, ದಾವೀದನು ಸಮಸ್ಯೆಗಳ ಬಲೆಯೊಳಗೆ ಸಿಕ್ಕಾಕೊಂಡಾಗ ಏನ್ ಮಾಡ್ತಿದ್ದಾನೆ? ದೇವರಿಗೆ ಮೊರೆ ಇಡ್ತಿದ್ದಾನೆ. ಯಾಕೆ ಮೊರೆ ಇಡ್ತಿದ್ದಾನೆ ಎನ್ನುವುದಾದರೆ ಅವನಿಗಿರುವಂತಹ ಸಮಸ್ಯೆಗೆ ಪರಿಷ್ಕಾರ ಸಿಗುತ್ತಾ ಇಲ್ಲ. ಹಿ ಇಸ್ ನಾಟ್ ಗೆಟಿಂಗ್ ಆನ್ಸರ್ ಟು ಹಿಸ್ ಪ್ರಾಬ್ಲಮ್. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಉತ್ತರ ದೊರಕಲಾರದೇ ಇರುವಂತಹ ಸಮಸ್ಯೆ ಉಳ್ಳವರು? ಎಷ್ಟೇ ತವಕಿಸಿದ್ರು, ಎಷ್ಟೇ ಕಷ್ಟಪಟ್ರು, ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ರು, ನಿಮ್ಮ ಸಮಸ್ಯೆಗೆ ಉತ್ತರ ದೊರಕುತ್ತಾ ಇಲ್ಲ. ಹಾಗಾದರೆ ಏನಾಗಿದೆ ಆ ಸಮಸ್ಯೆ? ಉತ್ತರ ದೊರಕದೇ ಇರುವಂತಹ ಆ ಸಮಸ್ಯೆ ಏನಾಗಿದೆ? ಉತ್ತರ ದೊರಕದೇ ಇರುವಂತಹ ಸಮಸ್ಯೆ ನೀವು ಹೊಂದಿಕೊಂಡಿರೋದಾದರೆ ಏನ್ ಮಾಡಿದ್ರೆ ನಿಮಗೆ ಉತ್ತರ ದೊರಕುತ್ತದೆ? ದಾವೀದನ ಜೀವಿತದಲ್ಲಿ ಉತ್ತರ ದೊರಕಲಾರದಂತಹ ಸಮಸ್ಯೆಗಳು ಅವನ ಜೀವಿತದಲ್ಲಿ ಅವನಿಗೆ ಎದುರಾದಾಗ ಅವನಿಗಿರುವಂತಹ ಒಂದೇ ಒಂದು ಮಾರ್ಗ ಯಾವುದೆಂದರೆ ಕಣ್ಣೀರು ಸುರಿಸಿ ಪ್ರಾರ್ಥಿಸುವಂಥದ್ದು. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಅಯ್ಯ ನನ್ನ ಸಮಸ್ಯೆಗೂ ಕೂಡ ಉತ್ತರ ದೊರಕುತ್ತಾ ಇಲ್ಲ ಎನ್ನುವವರು? ನಿನ್ನೆ ಒಬ್ಬ ತಾಯಿ ಬಂದಿದ್ದಳು, ಪ್ರಾರ್ಥಿಸಿರಿ ಎಂದು ಕೇಳಿದಳು. ಎದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಮ್ಮ ಎಂದು ಕೇಳಿದೆ. ಹೇಳಿಕೊಳ್ಳಲಾಗದಂತಹ ಸಮಸ್ಯೆ ಅಂದಳು. ಹೇಳಿಕೊಳ್ಳದಂತಹ ಸಮಸ್ಯೆ ಇದ್ದೀರಾ? ಅಂತಹ ಸಮಸ್ಯೆದಲ್ಲಿ ಈ ದಿನ ಯಾರಾದ್ರೂ? ಹೇಳಿಕೊಳ್ಳಲಾರದಂತಹ ಸಮಸ್ಯೆ. ಸಾಧಾರಣವಾಗಿ ನಮ್ಮ ಕಷ್ಟವನ್ನು, ನಮಗಿರುವ ಸಮಸ್ಯೆಯನ್ನು ನಾವು ಪ್ರೀತಿಸುವಂತಹ ಇಲ್ಲವೇ ನಮ್ಮನ್ನು ಪ್ರೀತಿಸುವಂತಹವರೊಂದಿಗೆ ಹಂಚಿಕೊಳ್ಳುವುದಾದರೆ ಆ ಸಮಸ್ಯೆ ನಮ್ಮ ಹೃದಯದೊಳಗೆ ಉಂಟು ಮಾಡಿದಂತಹ ಭಾರ, ಹೊರೆ ಸ್ವಲ್ಪ ಆದರೂ ಕಡಿಮೆ ಆಗುತ್ತೆ. ದಯವಿಟ್ಟು ಕೇಳಿ ಪ್ರಿಯರೇ, ನಿಮಗಿರುವಂತಹ ಸಮಸ್ಯೆಯನ್ನು ನಿಮಗೆ ಅರ್ಥ ಮಾಡಿಕೊಳ್ಳುವವರೊಂದಿಗೆ ಒಂದು ವೇಳೆ ನೀವು ಹಂಚಿಕೊಳ್ಳುವುದಾದರೆ ಆ ಭಾರವಾಗಲಿ ಆ ಹೊರೆಯಾಗಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರವೇ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿರಿ ಎಂದು ನಾನು ಹೇಳ್ತೇನೆ. ನಿಮ್ಮ ಸಮಸ್ಯೆ ಪಕ್ಕದಲ್ಲಿದ್ದವರಿಗೆ ಹಂಚಿಕೊಳ್ಳ್ರಿ ಅನ್ನುತ್ತೇನೆ. ಯಾಕೆಂದರೆ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವುದರಲ್ಲಿ ದೊಡ್ಡ ಜಯವಿದೆ. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವುದರಿಂದ ದೊಡ್ಡ ಉತ್ತರವು ಕೂಡ ದೊರಕುತ್ತದೆ ಎಂಬ ವಿಷಯ ಮರೆಯಬೇಡಿರಿ. ಅಷ್ಟಕ್ಕೂ ಏನಾಗಿದೆ ನಿಮ್ಮ ಜೀವಿತದಲ್ಲಿ ಉತ್ತರ ದೊರಕದೇ ಇರುವಂತಹ ಆ ಸಮಸ್ಯೆ? ಏನಾಗಿದೆ ನಿಮ್ಮ ಜೀವಿತದಲ್ಲಿ ಯಾರಿಗೂ ನೀವು ಹೇಳಿಕೊಳ್ಳಲಾರದಂತಹ ಆ ಸಮಸ್ಯೆ? ಉತ್ತರ ದೊರಕಲಾರದಂತಹ ಸಮಸ್ಯೆ, ಯಾರಿಗೂ ಹೇಳಿಕೊಳ್ಳಲಾರದಂತಹ ಸಮಸ್ಯೆ ನಿಮಗಿರುವುದಾದರೆ ನಿಮಗೊಂದು ಶುಭವಾರ್ತೆ. ನೀವು ಹೇಳಿಕೊಳ್ಳುವುದಕ್ಕಾಗಿ ಒಬ್ಬಾತನಿದ್ದಾನೆ. ಆತನ ಹೆಸರು ಕರ್ತನಾದ ಯೇಸು ಕ್ರಿಸ್ತನು. ನಿಮಗಿರುವ ಸಮಸ್ಯೆಗೆ ಉತ್ತರ ನಿಮಗೆ ದೊರಕಲಾರದೇ ಇರಬಹುದೇನೋ, ಆದರೆ ನಿಮ್ಮ ಸಮಸ್ಯೆ ಎಂಥದೇ ಆಗಿರಬಹುದು, ಎಷ್ಟೇ ತೀವ್ರವಾಗಿರಬಹುದು, ಆ ಸಮಸ್ಯೆಗೆ ಪರಿಷ್ಕಾರ ಕೊಡಬಲ್ಲಾತನು ಒಬ್ಬಾತನಾಗಿದ್ದಾನೆ. ಆತನ ಹೆಸರು ಕರ್ತನಾದ ಯೇಸು ಕ್ರಿಸ್ತನು. ನಿಮ್ಮ ಜೀವಿತದಲ್ಲಿ ಎಷ್ಟೋ ಪ್ರಯತ್ನ ಮಾಡಿರುತ್ತೀರಿ ನಿಮಗಿರುವ ಸಮಸ್ಯೆಗಳಿಗೆ ಉತ್ತರ ಪಡೆದುಕೊಳ್ಳುವುದಕ್ಕಾಗಿ, ನಿಮಗಿರುವ ಪ್ರಶ್ನೆಗಳಿಗೆ ಉತ್ತರ ಹೊಂದಿಕೊಳ್ಳುವುದಕ್ಕಾಗಿ. ಒಂದು ವೇಳೆ ನಿಮಗೆ ಉತ್ತರ ದೊರಕದೇ ಇರೋದಾದರೆ, ಹಾಗೆ ಎಲ್ಲಾ ಪ್ರಯತ್ನ ಮಾಡಿದ ನೀವು ಒಂದು ಸಾರಿ ಕರ್ತನಾದ ಯೇಸು ಕ್ರಿಸ್ತನನ್ನು ಒಮ್ಮೆ ಪ್ರಯತ್ನಿಸಿ ನೋಡಿ. ಒಂದು ಸಾರಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಪ್ರಾರ್ಥಿಸಿ ನೋಡಿ. ನಿಮಗಿರುವ ಸಮಸ್ಯೆಯನ್ನು ಆತನಿಗೆ ಮನಪೂರ್ವಕವಾಗಿ ಹಂಚಿಕೊಂಡು ನೋಡಿ. ಕಣ್ಣೀರಿನೊಂದಿಗೆ ನಿಮಗಿರುವ ಸಮಸ್ಯೆ ಆತನಿಗೆ ಹಂಚಿಕೊಂಡು ನೋಡಿ. ಪರಿಶುದ್ಧ ಸತ್ಯವೇದದಲ್ಲಿ ಯಾರಾದರೂ ಒಂದು ವೇಳೆ ಕಣ್ಣೀರಿನಿಂದ ಪ್ರಾರ್ಥಿಸಿದರೆ ಅವರ ಕಣ್ಣೀರನ್ನು ವರಿಸಲಾರದೆ ಯಾವತ್ತೇ ಆಗಲಿ ಯಾರನ್ನೇ ಆಗಲಿ ದೇವರು ಕಳಿಸಿಕೊಡಲಿಲ್ಲ. ಪ್ರಾಮುಖ್ಯವಾಗಿ ದೇವರು ನಮ್ಮನ್ನು ಪ್ರಾಣದಂತೆ ಪ್ರೀತಿಸುತ್ತಾ ಇರೋದ್ರಿಂದ ನಾವು ಕಣ್ಣೀರು ಸುರಿಸುವುದಾದರೆ ದೇವರು ನೋಡಿ ಸಹಿಸಿಕೊಳ್ಳೋದಿಲ್ಲ. ದಯವಿಟ್ಟು ಈ ಒಂದು ವಿಷಯವನ್ನು ಗಮನಿಸಿರಿ. ನಿಮ್ಮ ಮಕ್ಕಳು ನಿಮಗೆ ಏನೋ ಒಂದನ್ನು ಕೇಳ್ತಾರೆ, ನೀವು ಕೊಡಿಸಲ್ಲ ಅಂತೀರಿ. ಉದಾಹರಣೆಗೆ ಚಾಕ್ಲೇಟ್ ಬೇಕು ಅನ್ನುತ್ತಾರೆ. ಈಗ ತಾನೇ ಮಗನೇ ತಿಂದಿದ್ದು, ಇಲ್ಲವೇ ಮನೆ ಹೊರಗಡೆ ಐಸ್ ಕ್ರೀಮ್ ಅವನು ಬಂದಿದ್ದಾನೆ, ಐಸ್ ಕ್ರೀಮ್ ಅನ್ನುತ್ತಿದ್ದಾನೆ. ಆಗಲೇ ಫ್ರಿಜ್ ಒಳಗಡೆಯಿಂದ ಒಂದು ಚಾಕ್ಲೇಟ್ ತಕೊಂಡು ತಿಂದಿದ್ದ. ಮನೆ ಹೊರಗಡೆ ಐಸ್ ಕ್ರೀಮ್ ಅವನು ಬಂದು ಅದರ ಬೆಲ್ಲನ್ನು ಬಾರಿಸುತ್ತಾ ಐಸ್ ಕ್ರೀಮ್ ಎಂದು ಕೂಗುತ್ತಿದ್ದಾನೆ. ಆಗ ನಿಮ್ಮ ಮಗ ನಿಮ್ಮ ಬಳಿಗೆ ಬಂದು, ಮಮ್ಮಿ
ಐಸ್ ಕ್ರೀಮ್ ಬೇಕು ಅನ್ನುತ್ತಾನೆ. ಈಗ ತಾನೇ ಮಗನೇ ಚಾಕ್ಲೇಟ್ ತಿಂದಿದ್ದು, ಮತ್ತೆ ಐಸ್ ಕ್ರೀಮ್ ಯಾಕೆ ಬೇಕು ಎಂಬುದಾಗಿ ನೀವು ಸ್ವಲ್ಪ ಸಿಟ್ಟಾಗ್ತೀರಿ. ಹಾಗೆ ನೀವು ಸಿಟ್ಟಾಗಿದ್ದಕ್ಕೆ ಆ ನಿಮ್ಮ ಮಗನು ಎಲ್ಲಿಂದಲೋ ಉಕ್ಕಿ ಬರುತ್ತೆ. ಏನು ಹೇಳಿ? ದುಃಖ ಎಲ್ಲಿಂದಲೋ ಉಕ್ಕಿ 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 ಬರುತ್ತೆ. ಆ ಮುಖದಲ್ಲಿ ಸ್ವಲ್ಪ ಹಾವಭಾವ ಬದಲಾಗುತ್ತಾ ಇರ್ತವೆ. ಇನ್ನಷ್ಟೇ ಬಳಬಳ ಅಂತ ಕಣ್ಣಿಂದ ಕಣ್ಣೀರು ಸುರಿಯುತ್ತವೆ. ಆಗ ತಾಯಿಯಾಗಿ ನೀವೇನ್ ಮಾಡ್ತೀರಿ ಹೇಳಿ? ಆಗ ತಂದೆಯಾಗಿ ನೀವೇನ್ ಮಾಡ್ತೀರಿ ಹೇಳಿ? ಮಗ ಕೇಳಿದೇನೋ ಐಸ್ ಕ್ರೀಮು, ಅವನ್ ಈಗ ತಾನೇ ಚಾಕ್ಲೇಟ್ ತಿಂದಿರೋದ್ರಿಂದ ಮತ್ತೆ ಈಗ ಐಸ್ ಕ್ರೀಮ್ ಯಾಕೆ ಬೇಕು ಮಗನೇ, ಹೋಗೋ ಆ ಕಡೆಗೆ ಅನ್ನುತ್ತೀರಿ. ಆಗ ಆ ಮಗನ ಕಣ್ಣಲ್ಲಿ ಕಣ್ಣೀರು ಉಕ್ಕಿ ಉಕ್ಕಿ ಬರ್ತೀವಿ. ನೀವಾಗಿದ್ರೆ ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ ಹೇಳಿ? ಮಗನಿಗೆ ಐಸ್ ಕ್ರೀಮ್ ಕೊಡಿಸುತ್ತೇವೆ ಎನ್ನುವವರು ಕೈ ತೋರಿಸುವಿರಾ? ಆ ಮಗನು ಅತ್ತರೆ ತಕ್ಷಣವೇ ನಿಮ್ಮ ಮನಸ್ಸೇನಾಗುತ್ತೆ ನೋಡಿ. ಕಠಿಣವಾದ ಮನಸ್ಸು ಕರಗಲ್ಲ. ಅದಕ್ಕೆ ಮಕ್ಕಳು ಎಷ್ಟೇ ಹತ್ರ ಕೂಡ ತಂದೆ ತಾಯಿ ಕೆಲವರು ಕದಲಲ್ಲ. ಅದೇ ರೀತಿ ಪಾಪ ಹೆಂಡತಿ ಎಷ್ಟೋ ಅಳ್ತಾಳೆ, ಆದ್ರೂ ಗಂಡನ ಮನಸ್ಸು ಸ್ವಲ್ಪವೂ ಕರಗಲ್ಲ. ಒಂದು ಸಾರಿ ಆಲೋಚಿಸಿ, ನಿಮ್ಮ ಮಗನು ಬಂದು ನಿಮ್ಮ ಕಣ್ಮುಂದೆ ಅಳುತ್ತಿರುವುದಾದರೆ ಹೆತ್ತ ಪ್ರೀತಿ ಕರಗಿ ಹೋಗ್ತದೆ. ಆಯ್ತು ಸರಿ, ಅಳ್ಬೇಡ, ಈಗೋ ದುಡ್ಡು ಕೊಡ್ತೇನೆ, ತಕೊಂಡೋಗಿ ಕೊಂಡ್ಕೋ ಅಂದ ಕೂಡಲೇ ಆ ಟ್ಯಾಪ್ ಎಲ್ಲಿರುತ್ತೆ ಏನೋ ಗೊತ್ತಿಲ್ಲ, ಆದ್ರೆ ತಕ್ಷಣ ಅಳೋದನ್ನ ನಿಲ್ಲಿಸ್ತಾನೆ. ಆಯ್ತು ಮಮ್ಮಿ ಅಂತ ಹೇಳಿ ಕಣ್ಣು ಒರೆಸ್ಕೊಳ್ತಾನೆ, ದುಡ್ಡು ತಕೊಳ್ತಾನೆ, ನಗುತ್ತಾ ಹೊರಗಡೆ ಹೋಗ್ತಾನೆ, ಐಸ್ ಕ್ರೀಮ್ ಕೊಂಡುಕೊಂಡು ತಿನ್ನುತ್ತಾನೆ. ತಂದೆಯ ಪ್ರೀತಿಗಿಂತಲೂ ತಾಯಿಯ ಪ್ರೀತಿಗಿಂತಲೂ ಬಹು ಶ್ರೇಷ್ಠವಾದ ಪ್ರೀತಿ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯಾಗಿದೆ. ನಿಮಗಿರುವ ಕಷ್ಟ, ನಿಮಗಿರುವ ಬಾಧೆ, ಅದು ದೇವರ ಮನಸ್ಸನ್ನು ಕರಗಿಸುವಂತದ್ದಾಗಿರೋದಾದ್ರೆ ನಿಮ್ಮ ಕಣ್ಣೀರು ಅದ್ಭುತ ಕಾರ್ಯ ಮಾಡ್ತವೆ. ಮತ್ತೊಮ್ಮೆ ಜ್ಞಾಪಕಗೊಳಿಸ್ತೇನೆ ಕೇಳಿ. ಮೊದಲನೇದಾಗಿ, ದಾವೀದನಿಗೆ ಉತ್ತರ ದೊರಕದೇ ಇರುವಂತಹ ಸಮಸ್ಯೆ ಉಳ್ಳವನಾಗಿ ನರಳಾಡುತ್ತಾ ಪ್ರಾರ್ಥನೆ ಮಾಡ್ತಾನೆ. ಮತ್ತೊಮ್ಮೆ ಓದುತ್ತೇನೆ ಕೇಳಿ. ಕೀರ್ತನೆ 28:1-5. ಉತ್ತರ ದೊರಕದೇ ಇರುವಂತಹ ಸಮಸ್ಯೆ ಏನದು? ಯೆಹೋವನೇ, ನಾನು ನಿನಗೆ ಮೊರೆ ಇಡುತ್ತಿದ್ದೇನಲ್ಲವೇ, ಕಣ್ಣೀರು ಸುರಿಸಿ ಪ್ರಾರ್ಥಿಸುತ್ತಿದ್ದೇನಲ್ಲವೇ, ನನ್ನ ಆಶ್ರಯ ದುರ್ಗವೇ, ಮೌನವಾಗಿ ಯಾಕೆ ಇರುತ್ತಿ? ನನಗೆ ಯಾಕೆ ಉತ್ತರಿಸುವುದಿಲ್ಲ? ಈ ದಿನ ದೇವರಿಗೆ ಯಾರಾದರೂ ಕೇಳ್ತಾ ಇದ್ದೀರಾ? ದೇವರೇ, ಏನಿದು ಮೌನ? ಎಷ್ಟು ಕಾಲ ದೇವರೇ ಈ ಮೌನ? ಪ್ರಾರ್ಥನೆ ಮಾಡುತ್ತಿದ್ದೇನಲ್ಲವೇ, ಕಣ್ಣೀರು ಸುರಿಸುತ್ತಿದ್ದೇನಲ್ಲವೇ, ಅಳುತ್ತಿದ್ದೇನಲ್ಲವೇ, ಉಪವಾಸವಿರುತ್ತಿದ್ದೇನಲ್ಲವೇ, ನಿನ್ನ ಪಾದ ಹಿಡ್ಕೊಳ್ತಿದ್ದೇನಲ್ಲವೇ, ಆದರೂ ಯಾಕೆ ಮಾತಾಡಲ್ಲ ದೇವರೇ? ಆದರೂ ಯಾಕೆ ಉತ್ತರಿಸಲ್ಲ ದೇವರೇ? ಆದರೂ ಯಾಕೆ ಕನಿಕರಿಸಲ್ಲ ದೇವರೇ ಎಂದು ನಿಮ್ಮ ಮನಸ್ಸಿನಲ್ಲಿ ಅನಿಸುತ್ತಿದೆಯಾ? ಹಾಗಾದ್ರೆ ಕೇಳಿ, ದಾವೀದನು ಕೂಡ ಅದೇ ಮಾರ್ಗ ಹಾದು ಹೋದ. ದಾವೀದನು ಕೂಡ ಅದೇ ಪ್ರಶ್ನೆ ಕೇಳ್ತಾನೆ. ನಾನು ಅಳ್ತಿದ್ದೇನಲ್ಲವೇ, ನಾನು ಕಣ್ಣೀರು ಸುರಿಸುತ್ತಿದ್ದೇನಲ್ಲವೇ, ನಿನ್ನ ಮೇಲೆಯೇ ನಾನು ಆಧಾರಗೊಂಡಿದ್ದೇನಲ್ಲವೇ, ನಿನ್ನ ಹೊರತು ನನಗೆ ಬೇರೆ ದಿಕ್ಕು ಇಲ್ವಲ್ಲ, ಆದಾಗ್ಯೂ ನೀನು ಯಾಕೆ ಮೌನವಾಗಿರುತ್ತಿ? ಕೇಳಿರಿ, ನನ್ನ ಆಶ್ರಯ ದುರ್ಗವೇ ಅಂದ್ರೆ ಅರ್ಥವೇನು? ನಿನ್ನ ಹೊರತು ನನಗೆ ಬೇರೆ ಆಶ್ರಯ ಇಲ್ಲವಲ್ಲ. ಅದನ್ನು ತಿಳಿದ್ರು ಕೂಡ ದೇವರೇ ಯಾಕೆ ಮೌನವಾಗಿರುತ್ತಿ? ಕೆಲವೊಂದು ಸಾರಿ ಹಾಗೆಯೇ ಅನಿಸುತ್ತೆ, ದೇವರೇ ನನ್ಗೆ ಯಾವ ಸಹಾಯ ಇಲ್ವಲ್ಲ, ಬೇರೆ ದಾರಿ ಇಲ್ವಲ್ಲ, ಯಾವ ಆಧಾರ ಇಲ್ವಲ್ಲ, ಆರೋಗ್ಯವೂ ಕೂಡ ಸರಿಯಾಗಿಲ್ವಲ್ಲ, ನನ್ನ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ವಲ್ಲ, ನನ್ಗೆ ಅರ್ಥ ಮಾಡಿಕೊಳ್ಳುವ ಗಂಡ ಸರಿಯಾಗಿಲ್ವಲ್ಲ, ನನ್ಗೆ ಅರ್ಥ ಮಾಡಿಕೊಳ್ಳುವ ಹೆಂಡತಿ ಇಲ್ವಲ್ಲ, ಎಲ್ಲ ನೋಡಿಯೂ ಕೂಡ ಯಾಕೆ ಮೌನವಾಗಿರುತ್ತಿ ದೇವರೇ? ದಯವಿಟ್ಟು ನನ್ನ ಪರವಾಗಿ ಹೋರಾಡಿ ದಯವಿಟ್ಟು ನನಗೆ ಸಹಾಯ ಮಾಡು ದೇವರೇ, ಮೌನವಾಗಿ ಮಾತ್ರ ಇರಬೇಡ ದೇವರೇ ಎಂದು ದೇವರಿಗೆ ನಾವು ಕೇಳ್ತಾ ಇರ್ತೇವೆ. ಅದೇ ರೀತಿಯಾಗಿ ದಾವೀದನು ಕೂಡ ಕೇಳ್ತಿದ್ದಾನೆ, ಯಾಕೆ ದೇವರೇ ಮೌನವಾಗಿರುತ್ತಿ? ನೀನೇ ಅಲ್ಲವೋ ನನ್ನ ಆಶ್ರಯ ದುರ್ಗ? ನನ್ನ ಮನವಿಯನ್ನು ಲಾಲಿಸು, ನನ್ನ ಪ್ರಾರ್ಥನೆಯನ್ನು ಲಾಲಿಸು. ನೀನು ಮೌನವಾಗಿ ಇರುವುದಾದರೆ, ನೀನು ಮೌನವಾಗಿರುವುದಾದರೆ, ದಾವೀದನು ಹೇಳ್ತಿರುವ ಮಾತೇನು ಗೊತ್ತಾ ಪ್ರಿಯರೇ? ನೀನು ಮೌನವಾಗಿರೋದಾದ್ರೆ ನಾನು ಸತ್ತವನಂತಾಗುತ್ತೇನೆ ದೇವ್ರೆ. ಏನನ್ನುತ್ತಾನೆ? ನೀನು ನನಗೆ ಉತ್ತರ ಕೊಡದಿದ್ದರೆ, ನೀನು ನನಗೆ ಸದುತ್ತರ ಕೊಡದಿದ್ದರೆ ಬದುಕಿದ್ದು ಏನ್ ಲಾಭ ದೇವರೇ? ಸತ್ರೇನೆ ಬೆಟರ್ ಅಲ್ಲವೋ? ಹಾಗೆ ಸತ್ತವರಲ್ಲಿ ಒಬ್ಬನಂತೆ ನಾನು ಉಳಿದುಕೊಳ್ಳುತ್ತೇನಲ್ಲವೋ? ಈ ದಿನ ನಮ್ಮ ಮಧ್ಯದಲ್ಲಿ ಅಂತಹ ಪರಿಸ್ಥಿತಿ ಹಾದು ಹೋಗುವಂತವ್ರು ಯಾರಾದ್ರೂ ಇದ್ದೀರಾ? ನನಗಿರುವ ಸಮಸ್ಯೆಗಳು ನನಗೆ ಎಷ್ಟು ಒತ್ತಡಕ್ಕೆ ಗುರಿ ಮಾಡ್ತೀವಿ ಎಂದರೆ, ಇನ್ನು ನಾನು ಬದುಕೋದೇ ಇಲ್ಲ,
ಸತ್ರೆ ಬೆಟರ್ ಆಗಿರುತ್ತೆ, ಸತ್ರೆ ಒಳ್ಳೇದು ಎನ್ನುವ ರೀತಿಯಲ್ಲಿ ನನಗಿರುವ ಕಷ್ಟಗಳು ನನಗೆ ಒತ್ತಡಗೊಳಿಸುತ್ತಿವೆ. ಅಂಥವರು ನಮ್ಮ ಮಧ್ಯ ಯಾರಾದರೂ ಇದ್ದೀರಾ? ಸಾಯಬೇಕನಿಸುತ್ತಾ ಇದೆಯಾ? ಕಾರಣವೇನು? ಉತ್ತರ ಏನು ಸಿಗುತ್ತಾ ಇಲ್ಲವೋ? ನನ್ನ ಸಮಸ್ಯೆಗೆ ಉತ್ತರ ದೊರಕುತ್ತಾ ಇಲ್ಲ. ನನ್ನ ಪ್ರಯತ್ನಕ್ಕೆ ಪ್ರತಿಫಲ ದೊರಕುತ್ತಾ ಇಲ್ಲ. ಅದಕ್ಕಾಗಿಯೇ ನಿರಾಶೆ, ನಿರುತ್ಸಾಹ ನನ್ನನ್ನು ಆವರಿಸಿದೆ. ನನಗನಿಸುತ್ತಾ ಇದೆ ಎಲ್ಲಿ ಸಾಯುತ್ತೇನೇನೋ ಎಂದು. ಉತ್ತರ ದೊರಕಲಾರದಕ್ಕೆ ಸಾಯುತ್ತೇನೇನೋ. ನನ್ನ ಕುಟುಂಬ ಕಟ್ಟಿಕೊಳ್ಳಲಾರದೆಯೇ ಸಾಯುತ್ತೇನೇನೋ. ನನ್ನ ಮಗಳ ಮದುವೆ ಮಾಡಲಾರದೆಯೇ ಸಾಯುತ್ತೇನೇನೋ. ಏನಾಗಿದೆ ಈ ದಿನ? ನಿಮ್ಮನ್ನು ಅಷ್ಟೊಂದು ಭಯಪಡಿಸುವ ಸಮಸ್ಯೆ, ನಿಮ್ಮ ಬದುಕಿನ ಮೇಲೆಯೇ ವಿರಕ್ತಿ ಉಂಟು ಮಾಡುವ ಸಮಸ್ಯೆ ಏನಾಗಿದೆ? ಆ ದಿನ ದಾವೀದನಿಗೆ ಇರುವ ಸಮಸ್ಯೆ ಎಷ್ಟು ತೀವ್ರವಾಗಿತ್ತು ಗೊತ್ತಾ? ಆ ಸಮಸ್ಯೆಗೆ ಪ್ರತಿಯಾಗಿ ದೇವರೇನೋ ಮೌನವಾಗಿದ್ದಾರೆ. ಅಳ್ತಿದ್ದಾನೆ, ಕಣ್ಣೀರು ಸುರಿಸುತ್ತಿದ್ದಾನೆ, ದೇವರೇನೋ ಉತ್ತರಿಸುತ್ತಿಲ್ಲ. ಆ ಸಮಯದಲ್ಲಿ ದಾವೀದನು ಹೇಳ್ತಾನೆ, ನಾನು ಸತ್ತವರಿಗೆ ಸಮಾನನೂ ಆಗುವೆನಲ್ಲವೇ? ನೀನು ಮೌನವಾಗಿರುವುದಾದರೆ ಸತ್ತು ಸಮಾಧಿಯೊಳಗೆ ಇಡಲ್ಪಡುವವರಿಗೆ ಸಮಾನನಾಗುವೆನು. ಯಾರನ್ನು ಸಮಾಧಿಯೊಳಗೆ ಇಡ್ತಾರೆ ಹೇಳಿ? ಬೇರೆ ಯಾರನ್ನು ಅಲ್ಲ, ಸತ್ತವರನ್ನು ತಾನೇ. ದೇವರೇ, ನೀನು ನನಗೆ ಉತ್ತರ ಕೊಡದಿದ್ದರೆ ನನಗಿರುವ ಒಂದೇ ಒಂದು ಮಾರ್ಗ ಅದ್ಯಾವುದೆಂದರೆ ಸಾವು. ನನಗೆ ಮರಣವೇ ಮಾರ್ಗವಾಗಿ ಕಾಣಿಸುತ್ತಿದೆ. ಅದನ್ನು ಬಿಟ್ರೆ ಬೇರೆ ಮಾರ್ಗ ನನಗೆ ಕಾಣಿಸುತ್ತಾ ಇಲ್ಲ. ಈ ದಿನ ಸಹೋದರ ನೀವು ಅಂದ್ಕೊಳ್ತಾ ಇದ್ದೀರಿ, ಸಹೋದರಿ ನೀವು ಅಂದ್ಕೊಳ್ತಾ ಇದ್ದೀರಿ ಏನೆಂದು? ಮರಣ ಬಿಟ್ರೆ ಬೇರೆ ಮಾರ್ಗ ನನಗೆ ಇಲ್ಲವೆಂದು. ದೇವರನ್ನು ನಂಬಲಿಲ್ಲವೋ? ದೇವರನ್ನು ನಂಬಿದ್ದೀರಿ. ದೇವರು ಪ್ರಾರ್ಥನೆ ಲಾಲಿಸುವುದಿಲ್ಲವೋ? ಲಾಲಿಸುತ್ತಾರೆ. ದೇವರು ಪ್ರಾರ್ಥನೆಗೆ ಉತ್ತರಿಸುವುದಿಲ್ಲವೋ? ಆತನು ಉತ್ತರಿಸುತ್ತಾರೆ. ಮತ್ತ್ಯಾಕೆ ನೀವು ಸಾಯಬೇಕನ್ನುತ್ತಾ ಇದ್ದೀರಿ? ಆತನು ಪ್ರಾರ್ಥನೆ ಲಾಲಿಸುತ್ತಾನೆ, ಆತನು ಉತ್ತರ ಅನುಗ್ರಹಿಸುತ್ತಾನೆ, ಆತನು ಮಹತ್ ಕಾರ್ಯ ಮಾಡುತ್ತಾನೆ, ಅದರಲ್ಲಿ ಯಾವ ಸಂದೇಹವಿಲ್ಲ. ಆದರೆ ಅದೇನೋ ನನ್ನ ವಿಷಯ ಬಂದ ಕೂಡಲೇ ಆತನು ಮೌನವಾಗಿ ಇರುತ್ತಿದ್ದಾರೆ. ಅದಕ್ಕಾಗಿಯೇ ನಿರುತ್ಸಾಹ, ಅದಕ್ಕಾಗಿಯೇ ನಿರಾಶೆ, ಅದಕ್ಕಾಗಿಯೇ ಈ ದಿನ ನನಗನಿಸುತ್ತಾ ಇದೆ ಇನ್ನು ಈ ಸಮಸ್ಯೆಗಳಲ್ಲಿಯೇ ಸತ್ತು ಹೋಗ್ತೇನೆ ನಾನು ಎಂದು ಅನಿಸುತ್ತಾ ಇದೆ. ನಿಮಗ್ ಮಾತ್ರ ಅಲ್ಲ ಪ್ರಿಯ ಸಹೋದರ, ನಿಮಗ್ ಮಾತ್ರ ಅಷ್ಟೇ ಅಲ್ಲ ಸಹೋದರಿ ಹಾಗನಿಸಿರೋದು ಅಥವಾ ಅನಿಸುತ್ತಿರೋದು. ಆ ದಿನ ದಾವೀದನಿಗೂ ಕೂಡ ಹಾಗೆಯೇ ಅನಿಸಿತು. ಒಂದು ವೇಳೆ ದೇವರೇ ನೀನು ಹೀಗೆಯೇ ಉತ್ತರಿಸಲಾರದೆ ನನ್ನ ಕಣ್ಣೀರನ್ನು ನೋಡಿಯೂ ನೀನು ಲಕ್ಷಿಸದೇ ಇರುವುದಾದರೆ ನಾನು ಖಚಿತವಾಗಿಯೂ ಸತ್ತು ಹೋಗ್ತೇನೆ. ಎರಡನೇದು, ನಾನು ನಿನಗೆ ಮೊರೆ ಇಡುವಾಗ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ನನ್ನ ಕೈಗಳನ್ನೆತ್ತಿ ಪ್ರಾರ್ಥಿಸುವಾಗ ನನ್ನ ವಿಜ್ಞಾಪನೆಯನ್ನು ಲಾಲಿಸು ದೇವರೇ. ದಯವಿಟ್ಟು ನನ್ನ ಕೈಗಳನ್ನೆತ್ತಿ ನಾನು ಪ್ರಾರ್ಥಿಸುವಾಗ ನನ್ನ ವಿಜ್ಞಾಪನೆಗಳನ್ನು ಲಾಲಿಸು. ಭಕ್ತಿಹೀನರನ್ನು, ಪಾಪ ಮಾಡುವಂಥವರನ್ನು ನೀನು ಸೆಳೆದುಕೊಳ್ಳುವ ಹಾಗೆ ನನ್ನನ್ನು ಸೆಳೆದುಕೊಳ್ಳಬೇಡ ದೇವರೇ. ಅವನು ಪಾಪಿಷ್ಠನಾಗಿರೋದ್ರಿಂದ, ಅವನು ಭಕ್ತಿಹೀನನಾಗಿರೋದ್ರಿಂದ, ಅವನು ದುರ್ಮಾರ್ಗಿಯಾಗಿರೋದ್ರಿಂದ ಅವನ ಮೇಲೇನಾದ್ರೂ ಶಿಕ್ಷೆ ಬೀಳುವುದಾದ್ರೆ ಆ ಶಿಕ್ಷೆ ಸಹಿಸಲಾರದೆ ಅವನು ಒದ್ದಾಡುತ್ತಾ ನರಳಾಡುತ್ತಾ ಇರಬಹುದು. ಆದರೆ ಈ ದಿನ ನನಗಿರುವ ಸಮಸ್ಯೆಗೆ ಕಾರಣವೇನು? ಅವನಿಗೂ ನನಗೂ ಒಂದೇ ಶಿಕ್ಷೆ ಕೊಟ್ರೆ ಹೇಗೆ? ಅವನು ನಾನು ಒಂದೇ ರೀತಿಯ ಬಾಧೆ ಅನುಭವಿಸಬೇಕಾದ್ರೆ ಹೇಗೆ? ಇಬ್ಬರನ್ನು ಒಂದೇ ತಕ್ಕಡಿಯಲ್ಲಿಟ್ಟು ತೂಕ ಮಾಡಿ ನನ್ನನ್ನು ಕೂಡ ಒಬ್ಬ ಪಾಪಿಷ್ಠನಂತೆ, ದುರ್ಮಾರ್ಗಿಯಂತೆ, ದುಷ್ಟನಂತೆ ಎಣಿಸಿ ಅವರನ್ನು ಹೇಗೆ ಶಿಕ್ಷಿಸುತ್ತೀಯೋ ಹಾಗೆ ನನ್ನನ್ನು ಶಿಕ್ಷಿಸುವುದಾದ್ರೆ ಹೇಗೆ ದೇವ್ರೆ? ನಾನೇನಾಗಿ ಹೋಗ್ತೇನೋ ಗೊತ್ತಿಲ್ಲ. ಇದು ಪ್ರಿಯರೇ ಆ ದಿನ ದಾವೀದನು ದೇವರಿಗೆ ಮಾಡಿದ ಪ್ರಾರ್ಥನೆ. ಉತ್ತರ ದೊರಕದೇ ಇರುವಂತಹ ಸಮಸ್ಯೆಗಳೊಂದಿಗೆ ದಾವೀದನು ಬಳಲುತ್ತಾ ಇದ್ದ. ಉತ್ತರ ದೊರಕಲಾರದೇ ಇರುವಂತಹ ಸಮಸ್ಯೆಗಳೊಂದಿಗೆ ಒದ್ದಾಡುತ್ತಾ, ದೇವರಿಂದ ಉತ್ತರ ಬರದೇ ಇರುವುದರಿಂದ, ಬರಲಿಕ್ಕಾಗದೇ ಇರುವುದರಿಂದ ಇನ್ನು ನಾನು ಬದುಕಿದ್ದು ಏನು ಪ್ರಯೋಜನ? ನೀನು ಹೀಗೆಯೇ ಮೌನವಾಗಿರುವುದಾದರೆ ನಾನಿನ್ನು ಸತ್ತು ಹೋಗ್ತೇನೆ ದೇವರೇ ಎಂದು ಹೇಳಿರುವಂತಹ ದಾವೀದನು 6ನೇ ವಚನಕ್ಕೆ ಬರೋಷ್ಟೊತ್ತಿಗೆ ಏನ್ ಹೇಳ್ತಾನೆಂದು ನೋಡೋಣ ಬನ್ನಿ. 6ನೆಯ ವಚನ, ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಏನ್ ಮಾಡಿದ್ರಂತೆ? ಕೇಳಿದ್ದಾನೆ. ಅದಕ್ಕಿಂತ ಮುಂಚೆ ಏನ್ ಹೇಳಿದ? ನಾನು ಸತ್ತು ಹೋಗ್ತೇನೆ ದೇವರೇ, ನೀನು ಮೌನವಾಗಿರ್ತಾ ಇದ್ದಿ, ಏನೂ ಉತ್ತರ ಕೊಡ್ತಾ ಇಲ್ಲ, ಹಾಗಾಗಿ ಸತ್ತು ಹೋಗುತ್ತೇನೆ ದೇವರೇ
ಎಂದು ಹೇಳಿರುವಂಥವನು 6ನೇ ವಚನಕ್ಕೆ ಬರೋಷ್ಟೊತ್ತಿಗೆ ಈಗ ಹೇಳ್ತಾನೆ, ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ, ಎಂದೆಂದಿಗೂ ಸ್ತೋತ್ರ ಉಂಟಾಗಲಿ. ಉತ್ತರ ದೊರಕದೇ ಇರುವಂತಹ ಸಮಸ್ಯೆಗಳಿಂದ ಬಳಲುತ್ತಿರುವಂತಹ ದಾವೀದನು ಎಷ್ಟು ಬಳಲುತ್ತಾನೆ, ಎಷ್ಟು ಕಷ್ಟಪಡುತ್ತಾನೆ ಎನ್ನುವುದಾದರೆ, ದೇವರೇ ಅದೇನೋ ನೀನು ಬೇಕಂತ ಮೌನವಾಗಿರುತ್ತಾ ಇದ್ದಿ, ನನ್ನ ಪ್ರಾರ್ಥನೆ ನೀನು ಕೇಳುತ್ತಾ ಇಲ್ಲ, ನನ್ಗೆ ಯಾವ ಉತ್ತರ ಬರುತ್ತಾ ಇಲ್ಲ, ಕಷ್ಟಗಳೇನೋ ಹೆಚ್ಚಾಗ್ತಿವೆ, ಕಣ್ಣೀರಿನಿಂದ ಬಳಲುತ್ತಾ ಇದ್ದೇನೆ, ಕೊನೆಗೆ ಕುಣಿಯೊಳಗೆ ಸೇರುತ್ತೇನೇನೋ ಎಂಬ ಭಯ ಆಗ್ತಿದೆ, ಹೀಗೆ ಎಷ್ಟು ಕಾಲ ಎಂದು ದೇವರ ಮುಂದೆ ವಿಜ್ಞಾಪನೆ ಮಾಡಿದಾಗ, ಧ್ವನಿ ಅಂದ್ರೆ ಅರ್ಥ ಏನು ಹೇಳಿ? ಶಬ್ದ. ಅಂದರೆ ದಾವೀದನ ಪ್ರಾರ್ಥನೆ ಎಷ್ಟು ಶಬ್ದವನ್ನುಂಟು ಮಾಡಿತು ಗೊತ್ತಾ? ನನ್ನ ವಿಜ್ಞಾಪನೆಯ ಧ್ವನಿ ಅನ್ನುತ್ತಾನೆ. ಇದೇನಾಗಿದೆ ಹೇಳ್ರಿ? ನಾನು ಹೇಳಿದ ವಿಧಾನ ಹೇಗಿತ್ತು? ಶಬ್ದ. ಎಂಥ ಶಬ್ದ? ಎಗರಿ ಬೀಳ್ತೇವೆ, ಎಗರಿ ಬಿದ್ದು ಏನು ಮಾಡ್ತೇವೆ? ಏನು ಆ ಶಬ್ದ ಅನ್ನುತ್ತೇವೆ. ದಾವೀದನು ಹೇಗೆ ಪ್ರಾರ್ಥಿಸಿದನು ಗೊತ್ತಾ? ಆಕಾಶವನ್ನು ತಲುಪುವಷ್ಟು ಕೂಗುತ್ತಾ ದೇವರಿಗೆ ಪ್ರಾರ್ಥಿಸುತ್ತಾನೆ. ನಂತರ ಅವನು ಹೇಳ್ತಾನೆ ಏನೆಂದು? ಯೆಹೋವನು ನನ್ನ ವಿಜ್ಞಾಪನೆಯ ಧ್ವನಿ ಕೇಳಿದ್ದಾನೆ, ಅಥವಾ ಕೇಳಲಿಕ್ಕಿದ್ದಾನೆ, ಅಥವಾ ಕೇಳುವವನಾಗಿರ್ತಾನೆ ಅನ್ನಲಿಲ್ಲ. ಆದ್ರೆ ಏನ್ ಹೇಳ್ತಾನೆ? ಈಗಾಗಲೇ ಕೇಳಿದ್ದಾನೆ. ಈ ವಾಕ್ಯ ಕೇಳ್ತಿರುವ ಸಹೋದರ ಸಹೋದರಿಯರೇ, ನಿಮಗೊಂದು ಶುಭವಾರ್ತೆ ಇದೆ. ನೀವು ಮಾಡಿದ ಒಂದು ಪ್ರಾರ್ಥನೆ ಆಗಿರ್ಬೋದು, ನೀವು ಮಾಡಿದ ಅನೇಕ ಪ್ರಾರ್ಥನೆಗಳಾಗಿರ್ಬೋದು, ಮಾಡಿದ ಪ್ರಾರ್ಥನೆ ಏನೇ ಆಗಿರಬಹುದು, ನನ್ನ ಕರ್ತನು ಈಗಾಗಲೇ ಕೇಳಿದ್ದಾನೆ. ಆತನಿಗೆ ಕಿವಿ ಉಂಟು, ಏನ್ ಮಾಡ್ತಾನೆ? ಕೇಳುತ್ತಾನೆ. ಆತನಿಗೆ ಕಣ್ಣುಂಟು, ನೋಡುತ್ತಾನೆ. ಆತನಿಗೆ ಬಾಯುಂಟು, ಮಾತಾಡುತ್ತಾನೆ. ಆತನಿಗೆ ಮನಸ್ಸುಂಟು, ಅರ್ಥ ಮಾಡಿಕೊಳ್ಳುತ್ತಾನೆ. ಆತನು ನಿಮ್ಮ ಪ್ರಾರ್ಥನೆ, ಎಂಥ ಪ್ರಾರ್ಥನೆ? ಉತ್ತರ ದೊರಕದೇ ಇರುವ ಸಮಸ್ಯೆಗಳಿಗೋಸ್ಕರ ನೀವು ಮಾಡಿದ ಪ್ರಾರ್ಥನೆಯನ್ನು ನನ್ನ ದೇವರು ಲಾಲಿಸಿದ್ದಾರೆ ಎಂದು ಮರೆಯಬೇಡಿ. ಉತ್ತರ ದೊರಕದೇ ಇರುವ ಸಮಸ್ಯೆಗಳಲ್ಲಿ ಒದ್ದಾಡುತ್ತಾ ದೇವರ ಸನ್ನಿಧಿಯಲ್ಲಿ ಈ ದಿನ ಮೊರೆ ಇಡೀರಿ. ಹಾಗೆ ಮೊರೆ ಇಡುತ್ತಿರುವುದಾದ್ರೆ ನಿಮಗೆ ಶುಭವಾರ್ತೆ. ನನ್ನ ಕರ್ತನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಸಮೃದ್ಧಿಯಾದ, ಎಂತಹ ಉತ್ತರ ಹೇಳ್ತೇನೆ ಕೇಳಿ, ಸಮೃದ್ಧಿಯಾದ ಉತ್ತರವನ್ನು ದೇವರು ನಿಮಗೆ ಅನುಗ್ರಹಿಸುತ್ತಾರೆ. ಮೊದಲನೇದಾಗಿ ಸಮಾಧಾನ ದೊರಕದೇ ಇರುವ ಸಮಸ್ಯೆ, ಎರಡನೇದಾಗಿ ಸಮೃದ್ಧಿಯಾದ ಉತ್ತರ, ಮೂರನೆಯದು ಸಂತೋಷಿಸಿದ ಹೃದಯ. ದಾವೀದನು ಈಗ ಅಳುತ್ತಿದ್ದಾನೋ ಸಂತೋಷಿಸುತ್ತಿದ್ದಾನೋ? ಏನಂತೀರಿ? ಅಳುತ್ತಿದ್ದಾನೋ ಸಂತೋಷಿಸುತ್ತಿದ್ದಾನೋ? ಸಂತೋಷಿಸುತ್ತಿದ್ದಾನೆ. ಶೀಘ್ರದಲ್ಲಿ ನೀವು ಕೂಡ ಸಂತೋಷಿಸ್ಲಿಕ್ಕಿದ್ದೀರಿ. ಹಾಗೆ ಶೀಘ್ರದಲ್ಲಿ ನೀವು ಸಂತೋಷಿಸಬೇಕಾದ್ರೆ ಈಗ ಏನ್ ಮಾಡ್ಬೇಕು? ದಾಹ ತೀರುವವರೆಗೂ ನೀವು ನೀರು ಕುಡಿಯಬೇಕಾದ್ರೆ ನಿಮ್ಗೆ ಏನುಂಟಾಗ್ಬೇಕು? ದಾಹ ಆಗ್ಬೇಕು. ಅರ್ಥವಾಯ್ತಾ? ನೀವು ಸಮೃದ್ಧಿಯಾದ ಸಂತೋಷ ಶೀಘ್ರದಲ್ಲೇ ಅನುಭವಿಸಬೇಕಾದ್ರೆ ಈಗ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಹೇಳ್ರಿ? ಕಣ್ಣೀರಿನೊಂದಿಗೆ ಪ್ರಾರ್ಥಿಸಬೇಕು. ಕರ್ತನು ಹೇಳ್ತಾನೆ, ನಿಮ್ಮ ಕಣ್ಣೀರನ್ನು ನಾಟ್ಯವನ್ನಾಗಿ ಮಾರ್ಪಡಿಸುತ್ತೇನೆಂದು. ನಿಮ್ಮ ಜೀವಿತದಲ್ಲಿ ನೀವು ನಾಟ್ಯವಾಡುವಷ್ಟರ ಮಟ್ಟಿಗೆ ನೀವು ಸಂತೋಷಿಸಬೇಕಾದರೆ ನಿಮ್ಮ ಕಣ್ಣೀರನ್ನು ಸುರಿಸಬೇಕು. ದಾವೀದನು ಸಂತೋಷಿಸುವುದಕ್ಕೆ ಕಾರಣ ಗೊತ್ತಾ? ಕಣ್ಣೀರು ಸುರಿಸಿರುವುದರಿಂದ. ದಾವೀದನಿಗೆ ಸಮೃದ್ಧಿಯಾದ ಉತ್ತರ ದೊರಕುವುದಕ್ಕೆ ಕಾರಣ ಗೊತ್ತಾ? ದೇವರ ಸನ್ನಿಧಿಯಲ್ಲಿ ಗೋಳಾಡಿರೋದ್ರಿಂದ, ಕಣ್ಣೀರು ಸುರಿಸಿರೋದ್ರಿಂದ. ಕ್ರೈಸ್ತಿಯ ಸಮಾಜವೇ, ನಿಮಗಿರುವ ಸಮಸ್ಯೆಗೆ ಒಂದೇ ಒಂದು ಪರಿಷ್ಕಾರವಿದೆ. ನಮ್ಮ ಕರ್ತನ ಸನ್ನಿಧಿಯಲ್ಲಿ ಕಣ್ಣೀರಿನಿಂದ ನೀವು ಕಾಣಿಸಿಕೊಳ್ಳುವುದೇ ನಿಮ್ಮ ಜೀವಿತದಲ್ಲಿರುವ ಪ್ರತಿ ಸಮಸ್ಯೆಗೆ ಪರಿಷ್ಕಾರ ಆಗಿದೆ. ಈ ದಿನ ನಿಮಗೆ ಸಮಯ ಸಿಗುವಾಗ ಏಕಾಂತವಾಗಿ ಮೊಳಕಾಲೂರಿ ಕಣ್ಣೀರಿನಿಂದ ನೀರನ್ನೋ ಎಂಬುವಂತೆ ಏನ್ ಮಾಡ್ಬೇಕು? ನೀವು ನಿಮ್ಮ ಹೃದಯವನ್ನು ದೇವರ ಮುಂದೆ ಹೊಯ್ದುಕೊಂಡು ನೋಡಿ.
ಆ ದೇವರು ನೀವು ಎಷ್ಟು ಕಣ್ಣೀರು ಸುರಿಸುತ್ತೀರೋ ಅಷ್ಟೇ ಸಂತೋಷದಿಂದ ನಿಮ್ಮನ್ನು ತುಂಬಿಸುತ್ತಾರೆ. ಉತ್ತರ ದೊರಕದೇ ಇರುವ ಸಮಸ್ಯೆದೊಂದಿಗೆ ದಾವೀದನು ಪ್ರಾರ್ಥಿಸಿದಾಗ ಸಮೃದ್ಧಿಯಾದ ಉತ್ತರವನ್ನು ದೇವರು ಅನುಗ್ರಹಿಸಿದಾಗ ಸಂತೋಷದಿಂದ ದಾವೀದನು ಏನ್ ಮಾಡುತ್ತಾನೆ? ದೇವರನ್ನು ಸ್ತುತಿಸುತ್ತಾನೆ. ಹಾಗೆಯೇ ಸಂತೋಷದಿಂದ ದೇವರನ್ನು ಸ್ತುತಿಸುವಂತಹ ಅದ್ಭುತವಾದ ದಿನವು ನಿಮ್ಮ ಜೀವಿತದಲ್ಲಿ ಶೀಘ್ರದಲ್ಲೇ ಬರಲಿಕ್ಕಿದೆ. ಇದನ್ನು ನಂಬುವಂಥವರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಯೇಸುವೇ, ಯೇಸುವೇ, ನಮ್ಮ ಮನವಿಯನ್ನು ಲಾಲಿಸಿರಿ, ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿರಿ, ನಮ್ಮ ಕಷ್ಟಗಳನ್ನು ನೋಡಿರಿ ದೇವರೇ. ನಮ್ಮ ವಿಜ್ಞಾಪನೆಯ ಧ್ವನಿ ನಿಮ್ಮ ಸನ್ನಿಧಿಗೆ ಬಂದು ತಲುಪಲಿ ದೇವರೇ. ದೇವರೇ, ನೀವೇ ನಮಗೆ ಆಧಾರವಾಗಿದ್ದೀರಿ, ನೀವೇ ನಮಗೆ ಆಶ್ರಯವಾಗಿದ್ದೀರಿ, ನೀವೇ ನಮಗೆ ದಿಕ್ಕಾಗಿದ್ದೀರಿ. ಯೇಸುವೇ, ಈ ದಿನ ನಮ್ಮ ಪ್ರಾರ್ಥನೆ ಲಾಲಿಸಿ ಉತ್ತರ ಸಿಗದೇ ಇರುವಂತಹ ಸಮಸ್ಯೆಗಳೆಲ್ಲವುಗಳಿಗೆ ಸಮೃದ್ಧಿಯಾದ ಉತ್ತರವನ್ನು ನಮಗೆ ಅನುಗ್ರಹಿಸಿರಿ ದೇವರೇ. ನಮ್ಮ ಸಮಸ್ಯೆಗಳೇನೆಂದು ನಿಮಗೆ ಗೊತ್ತಲ್ಲವೋ? ನಮ್ಮ ಕಷ್ಟಗಳು ಏನೆಂದು ನಿಮಗೆ ಗೊತ್ತಲ್ಲವೋ? ನಮ್ಮ ವ್ಯಾಧಿ ಬಾಧೆ ಏನೆಂದು ನಿಮಗೆ ಗೊತ್ತಲ್ಲವೋ? ನಮ್ಮ ಆರ್ಥಿಕ ತೊಂದರೆಗಳೇನೆಂದು ನಿಮಗೆ ಗೊತ್ತಲ್ಲವೋ? ನಮ್ಮ ಅನಾರೋಗ್ಯ ಏನೆಂದು ನಿಮಗೆ ಗೊತ್ತಲ್ಲವೋ? ಕುಟುಂಬ ಸಮಸ್ಯೆ ಏನೆಂದು ನಿಮಗೆ ಗೊತ್ತಲ್ಲವೋ? ಉದ್ಯೋಗದಲ್ಲಿನ ಸಮಸ್ಯೆ ಏನೆಂದು ನಿಮಗೆ ಗೊತ್ತಲ್ಲವೋ? ವಿವಾಹ ಬಾಂಧವ್ಯದ ಸಮಸ್ಯೆ ಏನೆಂದು ನಿಮಗೆ ಗೊತ್ತಲ್ಲವೋ? ಮಕ್ಕಳ ವಿಷಯದಲ್ಲಿನ ಸಮಸ್ಯೆ ಏನೆಂದು ನಿಮಗೆ ಗೊತ್ತಲ್ಲವೋ? ಗಂಡ ಹೆಂಡತಿಯ ನಡುವೆ ಇರುವ ಸಮಸ್ಯೆ ಏನೆಂದು ನಿಮಗೆ ಗೊತ್ತಲ್ಲವೋ? ಯೇಸುವೇ, 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 ನಮ್ಮ ದೇವರೇ, ನಮ್ಮ ತಂದೆಯೇ, ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿರಿ, ನಮ್ಮನ್ನು ದರ್ಶಿಸಿರಿ ದೇವರೇ. ದಿವ್ಯ ದಾನಗಳಿಂದ ಸಂಧಿಸಿರಿ, ನಮ್ಮ ಜೀವಿತವನ್ನು ದಿವ್ಯ ದಾನಗಳಿಂದ ತುಂಬಿಸಿರಿ ದೇವರೇ. ಆಶೀರ್ವಾದಕರವಾಗಿ ನಮ್ಮ ಜೀವಿತ ಮಾರ್ಪಡಿಸಿರಿ ದೇವರೇ. ನಿಮಗೆ ಮಹಿಮೆ, ನಿಮಗೆ ಘನತೆ, ನಿಮಗೆ ಎಲ್ಲಾ ಪ್ರಭಾವಗಳನ್ನು ಯುಗ ಯುಗಗಳವರೆಗೂ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸುತ್ತೇವೆ ತಂದೆಯೇ. ಆಮೇನ್.